Hi guys, welcome back to Candy Queen _ Sneha 143 ಯೂಟ್ಯೂಬ್ ಚಾನಲ್. ಸೊ ಇದು ಬಂದುಬಿಟ್ಟು ಆಲ್ರೆಡಿ ನೀವು ತಮ್ಮನಲ್ಲಿ ನೋಡಿರ್ತೀರ ಏನು ವಿಡಿಯೋ ಅಂತ ಹೇಳಿ. ಸೊ ನಾನು ಆಫ್ಟರ್ ದ ಲಾಂಗ್ ಟೈಮ್ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ದಿನದಿಂದ ನಾನು ವೀಡಿಯೋಸ್ ಹಾಕಿರಲಿಲ್ಲ. ಸೊ ಯಾವುದೋ ವೀಡಿಯೋಸ್ ಹಾಕೋಂಥ ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ, ಅದಕ್ಕೋಸ್ಕರ ಹಾಕಿರಲಿಲ್ಲ. ಸೊ ಇದು ಗೊತ್ತಿರುತ್ತೆ ಆಲ್ರೆಡಿ ಏನು ವಿಡಿಯೋ ಅಂತ. ಸೊ ನನ್ನ ಫ್ರೆಂಡದು ಬೆಸ್ಟ್ ಫ್ರೆಂಡ್ ಅಂದರೆ ಬೆಸ್ಟ್ ಫ್ರೆಂಡ್ ಅವಳು. ಸೊ ನನ್ನ ಚೈಲ್ಡ್ಹುಡ್ ಫ್ರೆಂಡು. ಸೊ ಅವಳದು ಮ್ಯಾರೇಜ್ ಕಂಪ್ಲೀಟ್, ಅವಳ ಮ್ಯಾರೇಜಿಂದು ವಿಡಿಯೋ ಆಗಿರುತ್ತೆ ಇದು. ಸೊ ನಾನು ಅವಳ ಮ್ಯಾರೇಜ್ಗೆ ಹೋಗೋದಕ್ಕೋಸ್ಕರ ರೆಡಿ ಆಗ್ತಾಯಿದ್ದೆ. ಸೊ ರೆಡಿ ಆಗಿ ಬ್ಯಾಗ್ ಹಾಕ್ಕೊಂಡು ಹೊರಟೆ. ಸೊ ಅದಾದಮೇಲೆ ಹೊರಟಾದಮೇಲೆ ಸೊ ನಮ್ಮ ಅಮ್ಮನ ಮನೆಗೆ ಹೋದೆ. ಫಸ್ಟು ನಮ್ಮ ಅಮ್ಮನ ಮನೆ ಹತ್ರನೇ ನನ್ನ ಫ್ರೆಂಡ್ ಮನೆ ಇರೋದು. ಸೊ ಅಲ್ಲಿ ಹೋಗಿ ಸೊ ಮಾರ್ನಿಂಗ್ ಎದ್ದು ಮಾರ್ನಿಂಗ್ ಅರ್ಶಿನ ಶಾಸ್ತ್ರ ಇತ್ತಲ್ಲ. ಸೊ ಅರ್ಶಿನ ಶಾಸ್ತ್ರಕ್ಕೆ ಈ ಥರ ರೆಡಿ ಆಗಿದ್ದೀನಿ. ಸೊ ಅದರದ್ದು ಕಂಪ್ಲೀಟ್ ಲುಕ್ ಈ ಥರ ಇದೆ. ಸೊ ಇದಕ್ಕೊಂದು ಸಾಂಗ್ ಸೆಟ್ ಮಾಡೋಣ ಗೈಸ್, ಬನ್ನಿ. ಕಲ್ಲರಡಿ ಹೂವಾಗಿ ಹೂವರಳಿ ಹೆಣ್ಣಾಗಿ ಸೊಗಡಿನ ಮಣ್ಣಿನ ಮಗಳಾಗಿ ಭಾಗ್ಯದ ಬಾಳಿನ ಬಳೆಗಾಗಿ ಕಲ್ಲೆಂದಳು ಎದೆಯಲಿ ಪದವಾಗಿ. ಸೊ ಅದಾದಮೇಲೆ ಅವ್ರ ಮನೆಗೆ ಹೊರಟ್ವಿ. ಸೊ ಅವ್ರ ಮನೇಲಿ ಅವಳಿಗೆ ಅರ್ಶಿನ ಶಾಸ್ತ್ರ ಇತ್ತಲ್ಲ ನನ್ನ ಫ್ರೆಂಡಿಗೆ. ಸೊ ಅದಕ್ಕೋಸ್ಕರ ಅಲ್ಲಿ ಡೆಕೋರೇಷನ್ ಮಾಡಿದ್ರು. ಸೊ ಆಂಟಿ ನಾವೆಲ್ಲ ಸೇರಿಕೊಂಡು ರಂಗೋಲಿನ ಬಿಟ್ಟು ರಂಗೋಲಿ ಕಲರ್ ಫಿಲ್ ಮಾಡ್ತಾ ಇದ್ವಿ. ಸೊ ಇದಕ್ಕೂ ಒಂದು ಸಾಂಗ್ ಸೆಟ್ ಮಾಡೋಣ ಬನ್ನಿ ಗಾಯ್ಸ್. ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ. ಸೊ ಅದಾದಮೇಲೆ ದೇವ್ರ ಮನೆಗೆ ಹೋಗಿ ದೇವ್ರ ಪೂಜೆ ಮಾಡಿಕೊಂಡು ಅರ್ಶಿನ ಇರುತ್ತಲ್ಲ, ಸೊ ಅರ್ಶಿನ ತಗೊಂಡು ಅವನ್ನ ಕರ್ಕೊಬಂದ್ವಿ. ಸೊ ಕರ್ಕೊಬಂದು ಅಂದರೆ ಅಲ್ಲಿ ನಾವು ಡೆಕೋರೇಷನ್ ಮಾಡಿರ್ತೀವಲ್ಲ ಅಲ್ಲಿ ಕೂರಿಸೋಕ್ಕೆ ಕರ್ಕೊಂಡು ಹೋದ್ವಿ. ಸೊ ಈ ಥರ ರೆಡಿ ಮಾಡಿದರೆ. ಸೊ ಅವಳ ಔಟ್ಫಿಟ್ ಬಂದುಬಿಟ್ಟು ಈ ಥರ ಇದೆ ಅರ್ಶಿನ ಶಾಸ್ತ್ರಕ್ಕೆ. ಸೊ ಅಲ್ಲೊಂದು ಸ್ವಲ್ಪ ಫೋಟೋಸ್ ತಗೊಂಡ್ವಿ, ನಾನು ನನ್ನ ಫ್ರೆಂಡು ನನ್ನ ತಂಗಿ ಎಲ್ಲ. ಸೊ ಅದಾದಮೇಲೆ ಅರ್ಶಿನ ಶಾಸ್ತ್ರದ ಫೋಟೋ ತೆಗಿತಾ ಇದ್ವಿ, ಫೋಟೋಶೂಟ್ ಆಗ್ತಿತ್ತು. ಸೊ ಅದಾದಮೇಲೆ ಅವ್ರನ್ನ ಅಲ್ಲಿ ಕೂರಿಸಿದ್ವಿ. ಸೊ ಅಲ್ಲಿ ಕೂತ್ಕೊಂಡಾದ್ಮೇಲೆ ಸೊ ನೆಕ್ಸ್ಟ್ ಏನೇನು ಶಾಸ್ತ್ರ ಇದೆಯೋ ಅದೆಲ್ಲ ಸ್ಟಾರ್ಟ್ ಆಗ್ತಾರೆ. ಸೊ ಇದಕ್ಕೊಂದು ಸಾಂಗ್ ಹಾಕೋಣ ಬನ್ನಿ ಗಾಯ್ಸ್. ಸುದ್ದಿ ಊರಲ್ಲೆಲ್ಲ ಲಗ್ನ ಆಗ್ತಾರಂತ ಡಂಗುರ ಬಂಗಾರ ಕೇಳೋ, ಬಂಡಿ ಕಟ್ಟಿ ಬರ್ತಾರಂತೆ 27. ಸೊ ನೆಕ್ಸ್ಟ್ ಅದಾದಮೇಲೆ ಸೊ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲರೂ ಈ ಥರ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಫೋಟೋಶೂಟ್ಗೆ ರೆಡಿ ಆಗ್ತಾಯಿದ್ವಿ. ಸೊ ನನ್ನ ತಂಗಿ ನಾನು ರೇಗಿಸ್ತಾ ಇದ್ದೆ, ಏನು ಕಾಣಿಸಲ್ಲ ನಿನಗೆ ಅಂತ. ಸೊ ಒಂಥರ ಚೆನ್ನಾಗಿ ಕಾಮಿಡಿ ಮಾಡಿಕೊಂಡು ಸೊ ಈ ಫೋಟೋಶೂಟ್ನ ಮಾಡೋಣ ಅಂತ ಫೋಟೋಶೂಟ್ಗೆಲ್ಲ ರೆಡಿ ಆದ್ವಿ. ಸೊ ಫೋಟೋಶೂಟ್ಗೆಲ್ಲರೂ ನಿಂತ್ಕೊಳ್ತೀವಿ. ಸೊ ನೋಡಿ ಈ ಥರ ಫೋಟೋಶೂಟ್ ಎಲ್ಲ ತಕ್ಕೊಂಡ್ವಿ. ಸೊ ಇದಕ್ಕೊಂದು ಸಾಂಗ್ ಹಾಕೋಣ ಗೈಸ್, ನೋಡೋಣ ಬನ್ನಿ. ನೀವು ನೀವು ಅಂತ ಶುರುವಾದ ಮೊದಲು ಲೋಲೋ ಅಂತ ಹರಿಗ ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚ. ಸೊ ಅದಾದಮೇಲೆ ಅಂದರೆ ಹುಡುಗ ಅಂತ ನಮ್ಮ ಕಡೆ ಈ ಥರ ಕೂರಿಸ್ತೀವಿ. ಸೊ ಅದನ್ನು ಈ ಥರ ರೆಡಿ ಮಾಡಿ ಅದಕ್ಕೆ ಹೂವು ಎಲ್ಲ ಮುಡಿಸ್ದೆ. ಸೊ ಅದಾದಮೇಲೆ ಅರ್ಶಿನ ಶಾಸ್ತ್ರ ಸ್ಟಾರ್ಟ್ ಆಯಿತು. ಸೊ ಎಲ್ಲರೂ ಅರ್ಶಿನ ಹಚ್ಚಿದ್ರು. ಸೊ ಅದಾದಮೇಲೆ ನಾನು ಅರ್ಶಿನ ಕುಂಕುಮ ಇಟ್ಟು ಸೊ ಅವಳಿಗೂ ಅರ್ಶಿನ ಶಾಸ್ತ್ರಕ್ಕೆ ಅರ್ಶಿನ ಹಚ್ಚಿದೆ. ಸೊ ಇದಕ್ಕೆ ಒಂದು ಸಾಂಗ್ ಹಾಕೋಣ, ಚೆನ್ನಾಗಿರೋದಲ್ವ ಗೈಸ್, ಬನ್ನಿ ಹಾಕ್ತೀನಿ. ಪಟ್ಟಣದ ಈ ಬೊಂಬೆ ಅರಿಶಿನ ಹಚ್ಚವಳೆ, ಮುತ್ತಿನಂತ ಈ ರಾಣಿ ಮುತ್ತುನತ್ತು ಮೆಚ್ಚವಳೆ, ನಾಚಿ ನೀರಾಗಿ ಹೊಳೆ ಆದವಳೆ, ಮೈ ಕಳೆ ಏರವಳೆ, ಬಾ ದೃಷ್ಟಿ ತೆಗಿ ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ, ರೆಟ್ಟೆಯಲ್ಲಿ ಸ್ವಂತದಲ್ಲಿ ವಂಕಿಡಬಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅರ್ಶಿನ ಎಲ್ಲರೂ ಕೈಗೆ ಹಚ್ಕೊಂಡು ಅರ್ಶಿನ ಮಾಡ್ತಿರೋದನ್ನ ಒಂದು ಫೋಟೋ ತಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೈಗೆ ಅರ್ಶಿನ ಹಚ್ಕೊಂಡು ಸೊ ಅವಳು ಮಧ್ಯದಲ್ಲಿರೋದೆಲ್ಲ ಕೈಗೆ ಹಚ್ಕೊಂಡು ನೋಡಿ ಸೊ ಈ ಥರ ಫೋಟೋ ಶೂಟ್ ಮಾಡೋಣ ಅಂತ
ಸೊ ಫೋಟೋಗೆಲ್ಲ ನಿಂತ್ಕೋತಾ ಇದ್ದೀವಿ. ಇದು ಒಂದು ಸಾಂಗ್ ಹಾಕೋಣ ಬನ್ನಿ. ಸೊ ಅದಾದಮೇಲೆ ನಾನು ಅವಳಿಗೆ ಗಿಫ್ಟ್ ಕೊಟ್ಟಿದ್ದೆ ಅಲ್ವಾ, ಸೊ ಆ ಗಿಫ್ಟನ್ನ ಓಪನ್ ಮಾಡ್ತೀನಿ ಅಂತ ಓಪನ್ ಮಾಡ್ತಾಯಿದ್ಲು. ಸೊ ಏನು ಗಿಫ್ಟ್ ಇರ್ಬೋದು ಅಂತ ಕೇಳ್ತಾಯಿದ್ಲು. ಸೊ ನೋಡಿ ಫೋಟೋ ಫ್ರೇಮ್ ನೀನ್ ಗೆಸ್ ಮಾಡು. ನಾನು ಹಂಗೆ ಅನಿಸ್ತದೆ ಫೋಟೋ ಫ್ರೇಮ್ ಓಪನ್ ಮಾಡು. ಇದು ಸಿಸರ್ ಬಾಲು ಬಾಯಿಲೆ ಕೃಷ್ಣ ಇನ್ನೊಳಗಡೆ ಇದೆಯಾ? ನೀನು ಮದುವೆ ಆಗಿ ಬರ್ತಾರೆ. ಓ ಪೇಸ್ಟ್ ಮಾಡೋದಾ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ನಿಂಗೂ ಬೇಕಾ? ನಿಂಗೂ ಕೊಡ್ಸೋಣ ಬಿಡು. ನೀನು ಬೇಕಾ? ನೋಡಿದ್ರಲ್ಲ, ಅವಳಿಗೆ ಇಷ್ಟ ಆಯಿತು. ಸೊ ಪಾಪು ನನಗೂ ಬೇಕು ಅಂತಿದ್ದ. ಸರಿ ನೀನು ಬೇಗ ಬದಬೇಕು, ನಿನಗೂ ಕೊಡಿಸ್ತೀನಿ ಅಂತ ಪಾಪನ್ನ ರೇಗಿಸ್ತಾ ಇದ್ವಿ. ಸೊ ಅವಳು ರೆಡಿಯಾಗಿರೋದಕ್ಕೂ ಅದಕ್ಕೂ ಸೇಮ್ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಸೊ ಅದಾದಮೇಲೆ ಲಾಸ್ಟಲ್ಲಿ ಅರ್ಶಿನದ ನೀರು ಹಾಕ್ತಾರಲ್ಲ, ಸೊ ಅದು ಅರ್ಶಿನದ ನೀರು ಹಾಕಿದ್ರು ಎಲ್ಲರೂ. ಸೊ ನಾನು ಹಾಕಿದೆ. ಸೊ ಈ ಥರ ಅರ್ಶಿನ ಶಾಸ್ತ್ರನ ಕಂಪ್ಲೀಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಮೆಹಂದಿ ಶಾಸ್ತ್ರ. ಸೊ ಅದು ನೆಕ್ಸ್ಟ್ ಈಗ ಬರುತ್ತೆ, ಆ ವಿಡಿಯೋ ಹಾಕ್ತೀನಿ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ, ಉಲ್ಲಾಸದಲ್ಲಿ ದಿನ. ಸೊ ಮೆಹಂದಿ ಎಲ್ಲ ನನ್ನ ಕೈಗೂ ಹಾಕ್ತಿದ್ದಾರೆ. ಸೊ ಮೆಹಂದಿ ಹಾಕೋರು ಅವಳ ಕೈಗೆ ಎಲ್ಲ ತುಂಬ ಮೆಹಂದಿ ಎಲ್ಲ ಚೆನ್ನಾಗಿ ಹಾಕಿದ್ರು. ಸೊ ಎಲ್ಲ ಹಾಕಾಗಿರೋದನ್ನ ಸ್ವಲ್ಪ ಫೋಟೋಸು ವೀಡಿಯೋಸು ಎಲ್ಲ ತಕ್ಕೊಂಡ್ವಿ. ಅದಾದಮೇಲೆ ಬಂದುಬಿಟ್ಟು ಬಳೆ ಶಾಸ್ತ್ರ ಮಾಡ್ತಾರೆ. ಸೊ ಅದಕ್ಕೂ ಒಂದು ಸ್ವಲ್ಪ ಸಾಂಗ್ ಸೆಟ್ ಮಾಡ್ತೀನಿ, ನೋಡ್ಕೊಬನ್ನಿ. ಅದಾದಮೇಲೆ ನಾವು ಡ್ಯಾನ್ಸ್ ಎಲ್ಲ ಆಡಿದ್ದೀವಿ, ಆ ವಿಡಿಯೋ ಕೂಡ ಕಂಪ್ಲೀಟಾಗಿ ಹಾಕಿದ್ದೀನಿ, ಅದನ್ನು ಕೂಡ ನೋಡಿ. ಹಸಿರು ಗಾಜು ಬಳೆಯ ತೊಡಿಸಿ ಹಾಡಿ ಹಸಿಯ ಮಾಡು ಅದನ್ನೇ. Ha ha ha!
ನೋಡೋದೇ ಆಯ್ತು. ಆಮೇಲೆ ಹಚ್ಚಿಸ್ಕೊಳ್ಳಲ್ಲ ಪೇಂಟಿಂಗ್ ಮಾಡ್ತಿದ್ದಾರೆ ಇವರು. ಸೌಮ್ಯ ಮೇಕಪ್ ಬ್ರಷ್ ನಂಗೆ ಗೊತ್ತಿಲ್ಲ ಅಲ್ಲ, ಪೇಂಟಿಂಗ್ ಬ್ರಷ್ ಎಲ್ಲ ತಂದ್ಬಿಟ್ಟಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಅಲ್ಲಿ ತಾನೇ. ಸೊ ನೋಡಿದ್ರಲ್ಲ, ರಾತ್ರಿ ಎಲ್ಲ ಫುಲ್ಲು ಡ್ಯಾನ್ಸ್ ಮಾಡಿ ಎಲ್ಲ ಎಂಜಾಯ್ ಮಾಡಿದ್ವಿ. ಸೊ ಅದಾದಮೇಲೆ ಸೊ ಮಾರ್ನಿಂಗ್ ನನ್ನ ಫ್ರೆಂಡ್ದು ಬಂದುಬಿಟ್ಟು ಅವ್ರದ್ದು ಗುರುದ್ವಾರದಲ್ಲಿ ಮದುವೆ ನಡೀತಾ ಇರೋದು. ಸೊ ಗುರುದ್ವಾರಕ್ಕೆ ಎಲ್ಲರೂ ಹೊರಡಬೇಕಲ್ಲ. ಸೊ ನನ್ನ ಫ್ರೆಂಡ್ ತಂಗಿ ಅವಳು ಕಾಲೇಜ್ಗೆ ಹೋಗ್ಬೇಕಿತ್ತಂತೆ. ಸೊ ಅವ್ರದ್ದು ಕಾಲೇಜಿನ ಫಂಕ್ಷನ್ ಇತ್ತು ಅಂತ ಹೇಳಿದ್ಲು. ಸೊ ಅವಳಿಗೋಸ್ಕರ ನಾನು ಒಂದು ಸ್ವಲ್ಪ ಮೇಕಪ್ ಮಾಡಿಕೊಟ್ಟೆ ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಮಾಡಿಕೊಟ್ಟೆ. ಸೊ ಅದಾದಮೇಲೆ ನನ್ನ ಫ್ರೆಂಡ್ ಒಳಗಡೆ ಮೇಕಪ್ ಮಾಡ್ತಾಯಿದ್ರು. ಸೊ ಬ್ರೈಡಿಗೆ ಫುಲ್ ಮೇಕಪ್ ನಡೀತಾಯಿತ್ತು. ಸೊ ಕಂಪ್ಲೀಟ್ ಆ ಮೇಕಪ್ ಆದಮೇಲೆ ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ. ಸೊ ಏನು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಸೊ ಅದಾದಮೇಲೆ ಈಚೆಗಡೆ ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿಸಿದ್ವಿ. ಸೊ ಈಚೆಗಡೆ ನಿಂತ್ಕೊಂಡು ಒಂದೆರಡು ಫೋಟೋಸ್ ತೆಗೆದ್ವಿ, ವೀಡಿಯೋಸ್ ಮಾಡಿದ್ವಿ. ಸೊ ಅದಾದಮೇಲೆ ಗುರುದ್ವಾರಕ್ಕೆ ಹೊರಡಬೇಕಲ್ವ. ಸೊ ಎಲ್ಲ ಹೊರಟ್ವಿ ನೋಡಿ, ಕಾರಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಂದಿದು ಔಟ್ಫಿಟ್ ಆಗಿದೆ ಇವತ್ತಿಂದು. ಇದು ನಂದು ಮೇಕಪ್ ಔಟ್ಫಿಟ್ ಎಲ್ಲ ಇದೆ. ಸೊ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಕಾರಲ್ಲಿ. ಮೌನ ಬಿಡದೆ ಕಾಡೋ ಗಾನ, ಸ್ನಾನ ನೆನಪುಗಳಲ್ಲೇ ಧ್ಯಾನ. ಸೊ ಫೈನಲ್ ಆಗಿ ಗುರುದ್ವಾರ ಕಡೆ ಬಂದ್ವಿ. ಸೊ ಗುರುದ್ವಾರದಲ್ಲಿ ಈಚೆಗಡೆ ಈ ಥರ ಅವಳದು ಫೋಟೋಶೂಟ್ ನಡೀತಿತ್ತು. ಸೊ ನಾನು ಒಂದೆರಡು ಫೋಟೋಸ್ ತಕ್ಕೊಂಡೆ, ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಸೊ ಈ ಫೋಟೋಗೆ ಈ ವಿಡಿಯೋಗೆ ಒಂದು ಸಾಂಗ್ ಸೆಟ್ ಮಾಡೋಣ ಬನ್ನೀಗ. ಧನ್ವಂತಿಯೇ ಮಲ್ಲಿಗೆಗಿಂತ ಬಲು ಅಂದ ನೀನು, ಶ್ರೀಗಂಧಕ್ಕಿಂತ ಸೌಗಂಧ ನೀನು, ಜನ್ಮ ಜನ್ಮದ ಪ್ರೀತಿಗೆ. ಧನ್ವಂತಿಯೇ
ಮಲ್ಲಿಗೆಗಿಂತ ಬಲು ಅಂದ ನೀನು ಬಯಸಿ ತಂದ ಈ ಅನುಬಂಧ ಸಾವಿರ ಸಾವಿರ ಜನ್ಮ ಇರೋವರೆಗೆ ಊರೆಲ್ಲ ಹರಸಿದರೆ ಪುಷ್ಪಾಂಜಲಿ ಅಣ್ಣನ ಹರಕೆ ಆನಂದ ಬಾಷ್ಪಾಂಜಲಿ ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ ಈ ಪ್ರೀತಿಯ ಸೊ ನೋಡಿದ್ರಲ್ಲ, ಸೊ ಈ ಥರ ಇತ್ತು ನನ್ನ ಫ್ರೆಂಡ್ ಅದು ಮ್ಯಾರೇಜು. ಸೊ ಅದಾದಮೇಲೆ ಫೋಟೋಸ್ ಎಲ್ಲ ತೆಗೆದ್ರು, ಅವರು ಸ್ಟೇಜ್ ಮೇಲೆ ಹೋಗಿ ಫೋಟೋಸ್ ಎಲ್ಲ ತಕ್ಕೊಂಡ್ರು. ಸೊ ಈ ಥರ ನನ್ನ ಫ್ರೆಂಡ್ ಮದುವೆನ ನಾನು ಎಂಜಾಯ್ ಮಾಡಿದೆ. ಸೊ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಸೋ ಮಚ್.